ತಿನ್ಲಿಕ್ಕೆ ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತೇವೆ, ತೋರಿಸ್ತೀನಿ ಹೋದ್ಮೇಲೆ. ಅವಳ ಮುಖ ತೋರಿಸ್ತಿಲ್ಲ ಹೇಳ್ತಾಳೆ. ಗೆಟ್ ಲಾಸ್ಟ್. ಹಾಯ್ ಎವ್ರಿವನ್, ಹೇಗಿದ್ರಿ ಎಲ್ರು? ಸೌಖ್ಯದಿನ ಅಂತ ಅನ್ಕೊಳ್ತೇನೆ. ದಿಸ್ ಇಸ್ ಕೋಸ್ಟಲ್ ಕಮಿಲ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ಇಟ್ಸ್ ಮೈ ಬರ್ತ್ಡೇ ಟುಡೇ. ನನ್ನ ವ್ಲಾಗ್ ಹಾಕುವಾಗ ಲೇಟ್ ಆಗ್ಬೋದು, ಬಟ್ ಇವತ್ತೇ ಹಾಕಿದ್ರೆ ಇವತ್ತೇ ಬರ್ತ್ಡೇ ಅನ್ನೋದು. ನೋಡಿ, ನನ್ನ ಬರ್ತ್ಡೇಗೆ ಬಂದದ್ದು ಸೆಲೆಬ್ರೇಷನ್ಗೆ. ಸೊ ಮೀನು ಫ್ರೈ ನೆನೆಸ್ಲಿಕ್ಕೆ ಇಟ್ಟಿದ್ದೇವೆ, ಇನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ತಿನ್ಲಿಕ್ಕೆ ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತೇವೆ, ತೋರಿಸ್ತೀನಿ ಹೋದ್ಮೇಲೆ. ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡುದಿಲ್ಲ ಅದನ್ನು, ನಮ್ಮಲ್ಲಿ ಸ್ವಲ್ಪ ಅವಳ ಮುಖ ತೋರಿಸ್ತಿಲ್ಲ ಹೇಳ್ತಾಳೆ. ಗೆಟ್ ಲಾಸ್ಟ್. ನಾವು ಮೂವರು ಕೂಡ ಹೋಗ್ತೇವೆ ಒಂದು ಪ್ಲೇಸ್. ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೇನೆ ಎಷ್ಟು ಮಜಾ ಆಗ್ತದೆ ಅಲ್ಲಿ. ಫಿಶ್ ಫ್ರೈ ಅಲ್ಲಿ ಹೊರಗಡೆ ಒಂದು ಊಟ ಮಾಡುವಾಗ. ಸೊ ಹೋಟೆಲ್ಗೆಲ್ಲ ಹೋಗುದಂತೆ ಅನಿಸ್ಕೊಳ್ಬೇಡಿ, ನಿಮ್ಗೆ ಹೋದ್ಮೇಲೆ ನಾನು ಮಾಡ್ತೇನೆ. ಸ್ಪೆಷಲ್ ಏನು ಅಂತ ನೀವು ಕೇಳ್ಬೋದು. ಸ್ಪೆಷಲ್ ನಾನು ತುಂಬಾ ಸೆಲೆಬ್ರೇಟ್ ಆಗಿ ಮಾಡುದಿಲ್ಲ, ಕೇಕ್ ಎಲ್ಲ ಕಟ್ ಮಾಡೋದು ನಂಗೆ ಅಭ್ಯಾಸವಿಲ್ಲ. ಹೋದ ವರ್ಷ ಇವರಿಬ್ರು ಮಾಡಿದ್ರು ಕೇಕ್ ಕಟ್ಟಿಂಗ್. ಸೊ ನೀವು ನೋಡಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ನಾನು ವಿಡಿಯೋ ಮಾಡಿರ್ಲಿಲ್ಲ. ಸೊ ಮತ್ತೆ ನಾನು ವ್ಲಾಗ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು. ಕೇಕ್ ಎಲ್ಲ ಕಟ್ಟಿಂಗ್ ಇಲ್ಲ, ಬಟ್ ಸ್ಪೆಷಲ್ ನಾನು ಫಿಶ್ ತಂದಿದ್ದೆ. ಈಗ ಫಿಶ್ ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ನೋಡಿ ನನ್ನ ಫ್ರೆಂಡ್ಸ್ ಅಂತೆ, ಮಂಗಗಳು. ಇವರೇ ಇಬ್ಬರು ದೊಡ್ಡ ಮಂಗಗಳು. ಸೊ ಹಾಗೆ ಇವತ್ತು ಬಂದರೆ ನಂಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೆಚ್ಚಾಗಿ ಇವರೇ ಬರುದು. ನನ್ನ ಫ್ರೆಂಡ್ಸ್ ಇವರೇ, ಮನೆ ಹತ್ರದಲ್ಲಿ ಇವರೇ ಹೆಚ್ಚಾಗಿ ಬರುದು. ನಾವು ಮೂವರೊಂದು ಒಟ್ಟಿಗೆ ಇರ್ತೇವೆ ಆಕ್ಚುಲಿ, ಯಾವ್ದು ಎಲ್ಲದರಲ್ಲೂ ಕೂಡ. ತಿರ್ಗ್ಲಿಕ್ಕೆ ಹೋದಾಗ ಹಾಗೆ, ಹೊರಗಡೆ ಹೋದಾಗ ಹಾಗೆ. ಸೊ ಸೆಲೆಬ್ರೇಟ್ ಮಾಡ್ಲಿಕ್ಕೂ ಬಂದಿದ್ದಾರೆ. ನಾನು ಹೇಳಿರ್ಲಿಲ್ಲ, ಇದು ಹೋದ ವರ್ಷ ಮಾಡಿದ್ರು ಸೆಲೆಬ್ರೇಟ್, ತುಂಬಾ ಇಬ್ರು ಕೇಕ್ ತಂದಿದ್ರು. ಸೊ ವರ್ಷ ನಾವು ಸ್ವಲ್ಪ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡುವ ಅಂತ ಮೀನ್ ತಂದಿದ್ದೇನೆ. ಸೊ ಅದನ್ನ ಇನ್ನು ಮಾಡಿ ಹೋಗ್ತೇವೆ ತಿನ್ಲಿಕ್ಕೆ. ನಾನು ನಿಮ್ಗೆ ಹೋದ್ಮೇಲೆ ಅದು ಪ್ಲೇಸ್ ಎಲ್ಲ ತೋರಿಸ್ತೇನೆ. ಸೊ ಸ್ಟಾರ್ಟ್ ಮಾಡುವ, ತುಂಬಾ ಲೇಟ್ ಮಾಡುದು ಬೇಡ, ಟೈಮ್ ಆಯ್ತು, ಊಟದ ಟೈಮ್ ಕೂಡ ಆಗ್ತದೆ ಇವರಿಗೆ, ಮತ್ತೆ ಜೋರ್ ಹಸಿವಾಗ್ತದೆ. ಸೊ ಲೆಟ್ಸ್ ಸ್ಟಾರ್ಟ್.
ಎಸ್ ಫೈನಲಿ ನೋಡಿ, ನಾನು ನಿಮಗೆ ತೋರಿಸ್ತೇನೆ ಹೇಳಿದ್ದೇನೆ ಜಾಗ ಇಲ್ಲೇ ಆಚೆ ಉಂಟಲ್ಲ, ಅಲ್ಲಿ ನೀರುದ್ದು ಇದುಂಟು, ಎಂತ ತುದಿ ಉಂಟು ದೊಡ್ಡದು. ನೋಡಿ ನೀರಿಲ್ಲ, ಈಗೆಲ್ಲ ಬಚ್ಚಿ ಹೋಗಿದೆ. ಈಗ ಇನ್ನು ನಾಡು ಮಳೆಗಾಲಕ್ಕೆ ತುಂಬ ಹರಿತದೆ. ನಾವು ಇಲ್ಲಿಗೆ ಬಂದೆ ನೋಡಿ, ಇಲ್ಲಿ ಪಾದೆ ಉಂಟು ಫುಲ್ಲು, ಇಲ್ಲಿದ್ದೇವೆ ಎಲ್ಲ. ಇಲ್ಲಿ ಈಚೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಗುಡ್ಡೆ ಆಚೆ ಬಲ್ಲೆ ದೊಡ್ಡದು. ಸೊ ಸ್ಟಾರ್ಟ್ ಮಾಡುವ ಊಟ. ಇಲ್ಲೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಕ್ಲೀನ್ ಮಾಡುವ ಅಂತ. ಎಲೆ ಎಲ್ಲ ತಂದಿದ್ದೇವೆ, ಎಲೆ ಎಲ್ಲ ಇಲ್ಲಿ ಫ್ರೈ ಉಂಟು, ಈಗ ಹಾಕೊಳ್ಳುವ. ಇಲ್ಲಿ ಒಬ್ಳು ಕುತ್ಕೊಂಡಿದ್ದಾಳೆ, ಇಲ್ಲಿ ಒಬ್ಳು. ಸ್ವಲ್ಪ ತೆಗೆದು ಹಾಕುದು, ಯಾಕಂದ್ರೆ ನಾವು ಬಿಸಿಲಲ್ಲಿ ಇದ್ದೇವಲ್ಲ, ಸೊ ಹಾಗಾಗಿ ಸ್ವಲ್ಪ ಇಡ್ಬೇಕಾಗ್ತದೆ ಕೆಳಗೆ. ಮತ್ತೆ ಸ್ವಲ್ಪ ಮೀನ್ಸ್ ಇಡುವ. ನಾವು ಗುಡ್ಡೆಯಲ್ಲಿ ಮಾಡುವಾಗ ಅದೆಲ್ಲ ಸಂಪ್ರದಾಯ ಸ್ವಲ್ಪ ಪಾಲಿಸಬೇಕಾಗ್ತದೆ. ಸ್ಟಾರ್ಟ್. ಇನ್ನು ಊಟ ಮಾಡ್ಲಿಕ್ಕೆ ರೆಡಿ. ಹಾಯ್, ಎಸ್ ರೆಡಿ. ನಾವು 3 ಜನ ಉಂಟಲ್ಲ, ಚರ್ಬಿ ನಮ್ಗೆ ಇಲ್ಲಿ ಬಂದು ಬೈದ್ರೆ ಈಗ ಗೊತ್ತಾದ ಉಂಟಲ್ಲ, ಮನೆಯಲ್ಲಿ ಬೈತಾರೆ ಗೊತ್ತುಂಟು, ಹೇಳಿ ಬಂದಿದ್ದೇವೆ. ಬಟ್ ಇಲ್ಲಿಗೆ ಪಾದೆಗೆ ಬರ್ತೇವೆ ಅಂತ ಹೇಳಿರ್ಲಿಲ್ಲ. ಸೊ ಎಸ್, ಇದೊಂದು ಯಾವತ್ತು ನೆನಪು ನಮಗೆ. ಈ ಥರ ಎಲ್ಲ ಸಿಗುದಿಲ್ಲ ಹೊರಗಡೆ ಊಟ ಮಾಡಲಿಕ್ಕೆ. ಸಿಟಿಯಲ್ಲಿದ್ದವರಿಗೆ ಇದೆಲ್ಲ ಸಿಗುದಿಲ್ಲ ಇಷ್ಟು ಎಂಜಾಯ್ಮೆಂಟ್. ಸೊ ನನ್ನೊಂದು ಬರ್ತ್ಡೇ ಪಾರ್ಟಿ ಸ್ಪೆಷಲ್ ನೋಡಿದ್ರಲ್ಲ. ಸರಿ, ಊಟ ಮಾಡ್ತೇವೆ, ಅದಾದ್ಮೇಲೆ ಸಿಗ್ತೇನೆ. ಫ್ರೈ ನೋಡಿ ತಿನ್ನುದು, ಇದೊಳ್ಳೆ ಹಂದಿ ಹೊಗ್ಗಿದಾಗೆ ಆಗಿದೆ. ನೋಡಿ ನೋಡಿ, ಇದು ಭಾರಿ ಜಾಗ್ರತೆಯಲ್ಲಿ ತಿನ್ನುದು ಒಂದೊಂದೇ. ಫಿನಿಶ್ ನಮ್ಮದಾಯ್ತು, ಅವಳದಾಗ್ಲಿಲ್ಲ ಇನ್ನು ಸಹ. ನೋಡಿ ನಮ್ಮದು ಬಿಲ್ಲ ಫಿನಿಶ್. ಇದು ಇನ್ನು ಮುಳ್ಳುಂಟಲ್ಲ, ಇದು ನಮ್ಮ ಬೆಕ್ಕಿಗೆ ಬೇಕು, ಅದಕ್ಕೆಲ್ಲ ಇಟ್ಕೊಂಡಿದ್ದೇವೆ ಒಟ್ಟಿಗೆ. ಅವಳು ಸಹ ಹಾಗೆ ನೋಡಿ, ಎಲ್ಲ ಫಿನಿಶ್. ಇವಳದಲ್ಲಿ ಎಲ್ಲ ಹಾಗೆ ಉಂಟು. ಫೈನಲಿ ನೋಡಿದ್ರಲ್ಲ, ಇಲ್ಲಿ ಊಟ ಮಾಡಿದ್ರು, ಅಪರಪ್ಪ ಊಟ ಮಾಡಿದ್ರು. ಮತ್ತೆ ಮಧ್ಯಾಹ್ನ ಎಲ್ಲ ಹೇಳಿಕ್ಕೆ ಬರುದಿಲ್ಲ ಇಲ್ಲಿ ಎಂತ ಬರ್ತದಂತ, ಅದಕ್ಕೋಸ್ಕರ. ಸೊ ಫಿನಿಶ್ ಆಯ್ತು. ಒಂಥರ ಸ್ಪೆಷಲ್ ಬರ್ತ್ಡೇ ಪಾರ್ಟಿ. ನೀವು ಎಲ್ಲಿ ಸಹ ನೋಡಿರ್ಲಿಕ್ಕೆ ಇಲ್ಲ ಯಾರು ಸಹ. ಒಂದು ನಾವು 3 ಜನ ಗರ್ಲ್ಸ್ ಇಲ್ಲಿಗೆ, ಇಲ್ಲಿ ಅಂತ ಇರುದಿಲ್ಲ ಹೆಚ್ಚಾಗಿ. ನಾವು ಮೊದಲು ಚಿಕ್ಕನ್ನಲ್ಲೇ ಬರ್ತಿದ್ದೆವು. ನಾವು ಲಾಕ್ಡೌನ್ ಅಲ್ಲಿ ಇಲ್ಲೇ ಇದ್ದದ್ದು ಹೆಚ್ಚಾಗಿ ನಾವೆಲ್ಲ, ಈ ಅಣ್ಣನವರೆಲ್ಲ ಬದಿ ಮನೆಯವರೆಲ್ಲ. ಸೊ ಇಲ್ಲೆಲ್ಲ ಸ್ವಲ್ಪ ಹೀಗೆ ಎಲ್ಲ ಮಾಡ್ತಿದ್ದು, ತಿನ್ಲಿಕ್ಕೆ ಕೋಳಿ ಇದೆಲ್ಲ ಮಾಡ್ತಿದ್ದೆವು ನಾವು. ಸೊ ನೋಡಿದ್ರಲ್ಲ ಎಷ್ಟು ಖುಷಿ ಆಗ್ತದೆ. ಇಂಥದ್ದೆಲ್ಲ ನೆನಪುಗಳು ಉಂಟಲ್ಲ, ಈ ಥರ ಯಾರಿಗೆ ಕೊಡ್ಪೆ, ಸಿಟಿಯಲ್ಲಿ ಇರುವವರಿಗೆ ಸಿಗುದೇ ಇಲ್ಲ ಇದು ಖುಷಿ. ಸೊ ಅಲ್ಲಿ ನೋಡಿ, ಅವರು ಚೂರಿ ಮುಳ್ಳುಂಟಲ್ಲ ಅದಕ್ಕೆ ಲಡಾಯಿ ಮಾಡ್ತಿದ್ದಾರೆ. ಈಗ ಅಷ್ಟೇ ಊಟ ಮಾಡಿದ್ರು ಸರಿ, ಈಗ ಅದಕ್ಕೆ ಗಲಾಟೆ ಮಾಡ್ತಿದ್ದಾರೆ ಚೂರಿ ಮುಳ್ಳಿಗೆ. ಸೊ ಎಲ್ಲರೂ ಯಾರಾದ್ರೆಲ್ಲ ನನಗೆ ವಿಶ್ ಮಾಡಿದ್ದೀರಿ, ಅವರಿಗೆ ಎಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನನ್ನ ಹೀಗೆ ಆಶೀರ್ವಾದ ಇರಲಿ ನಿಮ್ಮದು ನನ್ನ ಮೇಲೆ. ಸೊ ವಿಡಿಯೋಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸ್ಪೆಷಲ್ ಆದಂಥ ವಿಡಿಯೋಗಳನ್ನೆಲ್ಲ ಹಾಕ್ತೇನೆ ನನ್ನ ಹಳ್ಳಿಯಲ್ಲಿ. ಸೊ ಇಲ್ಲಿಗೆ ನೀನು ಮನೆಗೆ ಹೊರಡುದು ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾಗಿದ್ರೆ ಅಲ್ಲಿರುವ ಬೆಲ್ ಐಕನ್ ಬಟನ್ ಒತ್ತಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.